ಕರ್ಮದ ಫಲ ಅಂತ ಹೇಳ್ತಾರಲ್ಲ, ಆ ಕರ್ಮದ ಫಲ ನಾವೇ ತಿಂತಾ ಇದ್ದೀವಿ. ಆ ದೇಶದಲ್ಲಿ ಯುದ್ಧ ಆಯಿತು ಅಂದರೆ ಸಾಯ್ತಾ ಇರೋರು ಇಲ್ಲಿ ನಾವು. ನಮ್ಮ ದೇಶದಲ್ಲಿ ಯುದ್ಧ ಆದರೆ ಯಾರೂ ಸಫರ್ ಮಾಡಲ್ಲ ಅಂತಂದರೆ ನಾವು ವೀಕ್ ಆಗಿದ್ದೀವಿ. ನಮ್ಮ ಮಕ್ಕಳು ನೀನು ಏನು ಮಾಡಿದ್ದಪ್ಪ ದೇಶಕ್ಕೆ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ಎಲ್ಲ ಗನ್ ಹಿಡ್ಕೊಂಡು ಬಾರ್ಡರ್ಲ್ಲಿ ಹೋಗಿ ನಾವೇನು ಹೊಡೆದಾಡೋಕ್ಕಾಗಲ್ಲ. ಆದರೆ ಈ ಥರ ಸಮಸ್ಯೆಗಳು ಬಂದಾಗ ನಾವು ದೇಶಕ್ಕೆ ಕೈ ಜೋಡಿಸ್ಬೇಕಾಗತ್ತೆ. ಹಂಗಂದ್ಬಿಟ್ಟು ನಾನು ಹೇಳಿದೆ ಅಂತ ಈಗ ನೀನು ಹೇಳಿದ್ದೀನಿ ಯಾಕೆ ಕೇಳಬೇಕು ಅನ್ನೋಕ್ಕೆ ಹೋಗ್ಬೇಡಿ, ನಿಮ್ಮ ಇಷ್ಟ. ಬಂಧುಗಳೇ, ನಾನು ಒಂದು ಕಳೆದ ಎಪಿಸೋಡ್ಗಳಲ್ಲಿ ಈ ಗ್ಯಾಸ್ ಸಮಸ್ಯೆಯಿಂದ ನಾವು ಎಷ್ಟೆಲ್ಲ ಸಮಸ್ಯೆನ ಅನುಭವಿಸ್ತಾ ಇದ್ದೀವಿ ಅಂತ ಒಂದಿಷ್ಟು ಎಪಿಸೋಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಈಗ ಮೊನ್ನೆ ನಮ್ಮ ಮೋದಿಜಿಯವರು, ಪ್ರಧಾನಿಯವರು ನಮಗೆ ಒಂದಿಷ್ಟು ಮನವಿ ಮಾಡ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಬಂದಿದೆ. ಈಗ ಕೋವಿಡ್ ಯಾವ ಥರ ನಮಗೆ ಧರ್ಮ ಸಂಕಟಕ್ಕೆ ಸಿಗಾಕ್ಸಿತ್ತು, ಅದೇ ರೀತಿ ಈ ಗ್ಯಾಸ್ ಸಮಸ್ಯೆ, ಈ ಡೀಸೆಲ್ ಸಮಸ್ಯೆಯಿಂದನೂ ನಾವು ಅಂಥ ಸಮಸ್ಯೆನೇ ಅನುಭವಿಸ್ತೀವಿ. ಮುಂದಿನ ಒಂದು ವರ್ಷ ಒಂದಿಷ್ಟು ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು. ಹಾಗಾಗಿ ಒಂದು 5 ಪಾಯಿಂಟ್ಸ್ಗಳು ಹೇಳಿದ್ದಾರೆ ಮೋದಿಜಿಯವರು. ಇದನ್ನು ಮೇಂಟೈನ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಒಂದಿಷ್ಟು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ. ಅದೇನು 5 ಪಾಯಿಂಟು ಅಂತ ಅಂದರೆ, ಚಿನ್ನ ಖರೀದಿ ಮಾಡಬೇಡಿ. ಈಗ ನಮ್ಮಲ್ಲಿ ಎಲ್ಲರೂ ನೋಡ್ಬೋದು, ನಮ್ಮಲ್ಲಿ ಇಂಡಿಯಾದಲ್ಲಿ ಖರೀದಿ ಮಾಡೋರ ಸಂಖ್ಯೆ ಚಿನ್ನ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಪ್ರತಿ ವರ್ಷ ನಮ್ಮಲ್ಲಿ ಹೆಣ್ಮಕ್ಳು ಮದುವೆ ಆಯಿತು ಅಂದರೆ, ಏನಾದ್ರು ಸಮಾರಂಭ ಆಯಿತು ಅಂದರೆ ಚಿನ್ನ ಖರೀದಿ ಮಾಡೋರ ಸಂಖ್ಯೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ. ಹಾಗಾಗಿ ಇದು ಏನಾಗುತ್ತೆ ಅಂದರೆ, ನಮ್ಮ ದುಡ್ಡು ಹೊರಗಡೆ ದೇಶಕ್ಕೆ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಯಾಕಂದರೆ ಚಿನ್ನ ನಮ್ಮಲ್ಲಿ ಕೋಲಾರದ ಚಿನ್ನದ ಗಣಿ ಇಲ್ಲಿದೆ, ಚಿನ್ನ ಬರುತ್ತೆ ಅಂತ ನಾವು ಅನ್ಕೊಬಿಟ್ಟಿರ್ತೀವಿ. ಅದು ಒಂದೊಂದಿಷ್ಟು ಸಾಂಗ್ಗಳಲ್ಲಿ ಅಲ್ಲಿ ಕೋಲಾರದಲ್ಲಿ ಚಿನ್ನದ ಗಣಿಯೇ ಉಂಟಮ್ಮ ಅಂತ ಹೇಳ್ತಾರಲ್ಲ, ಅದು ಆ ಕಾಲದಲ್ಲಿ ಇತ್ತು. ಈಗ ಅವೆಲ್ಲ ಖಾಲಿಯಾಗಿ ಬರಿದಾಗ ಹೋಗಿದೆ. ಇಲ್ಲಿ ನಮ್ಮಲ್ಲಿ ಚಿನ್ನ ಅಷ್ಟೇನು ಉಡ್ತಾ ಇಲ್ಲ. ಏನೇ ಚಿನ್ನ ತರಿಸ್ಕೊಂಡ್ರು ಹೊರಗಡೆ ದೇಶದಿಂದ ತರಿಸ್ಕೋಬೇಕು. ನಾವು ಏನು ಮಾಡ್ತೀವಿ, ಯಾವುದೇ ಒಂದು ವ್ಯಾಪಾರ ವಹಿವಾಟು ಗೋಲ್ಡ್ ವಿಷಯದಲ್ಲಿ ಮಾಡ್ತೀವಿ ಅಂತ ಅಂದರೆ ಅವರಿಗೆ ದುಡ್ಡು ಕೊಟ್ಟು ನಮ್ಮ ಚಿನ್ನನ ನಾವು ಇಲ್ಲಿಗೆ ತರಿಸ್ಕೊಬೇಕು. ಹಾಗಾಗಿ ನಮ್ಮ ದೇಶದಲ್ಲಿ ದುಡ್ಡು ಖಾಲಿ ಆಗಬಾರ್ದು ಅನ್ನೋ ಒಂದು ಇದಕ್ಕೆ ಚಿನ್ನ ಖರೀದಿ ಮಾಡೋದನ್ನ ಕಡಿಮೆ ಮಾಡಿ. ಆಮೇಲೆ ನೀವು ಮಾಡಲೇಬೇಡಿ ಅಂತಲೂ ಯಾರೂ ಹೇಳಲ್ಲ. ಕಡಿಮೆ ಮಾಡಿದಷ್ಟು ತುಂಬ ಒಳ್ಳೆಯದು. ನಮ್ಮ ದೇಶದಲ್ಲಿ ದುಡ್ಡು ನಮ್ಮ ಹತ್ರನೇ ಇರುತ್ತೆ. ಒಂದು ಸ್ವಲ್ಪ ಫೈನಾನ್ಷಿಯಲ್ ಕ್ರೈಸಿಸ್ಸು ನಮ್ಮ ದೇಶಕ್ಕೆ ಬರದೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. 2ನೇ ಪಾಯಿಂಟ್ ಬಂದು ವರ್ಕ್ ಫ್ರಮ್ ಹೋಮು. ಅಂದರೆ ಈಗ ಕೋವಿಡ್ ಟೈಮಲ್ಲಿ ಇದೊಂದು ವರ್ಕ್ ಫ್ರಮ್ ಹೋಮ್ ಅನ್ನೋ ಕಲ್ಚರ್ ಬಂದ್ಬಿಡ್ತು. ನಾನು ಕೂಡ ಕೋವಿಡಲ್ಲಿದ್ದಾಗ 1 ವರ್ಷ ಏನೋ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡಿದ್ವಿ. ಅದೊಂದು ಹೆಂಗಿತ್ತು ಕಲ್ಚರ್ ಅಂತಂದರೆ, ಬೆಳಗ್ಗೆ ಎದ್ದರೆ ರಾತ್ರಿ 12 ಗಂಟೆ ಆದರೂ ಬಿಡ್ತಾನೆ ಇರಲಿಲ್ಲ ಕೆಲಸ. ಯಾಕೆಂದರೆ ಮನೇಲೇ ಇರ್ತೀವಲ್ಲ, ಊಟ ತಿಂಡಿ ಎಲ್ಲ ಮನೇಲೇ ಬರ್ತಿತ್ತು. ಬಾಡಿ ವೆಯ್ಟ್ ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿತ್ತು ಆ ಟೈಮಲ್ಲಿ. ವರ್ಕ್ ಫ್ರಮ್ ಹೋಮ್ ಕಲ್ಚರ್ ನಮಗೆ ಅಂತೇನು ಒಳ್ಳೆಯದಲ್ಲ. ಬಟ್ ಏನಾಗುತ್ತೆ ಅಂದರೆ, ಇವ್ರು ಹೇಳ್ತಿರೋ ಪ್ರಕಾರ ವರ್ಕ್ ಫ್ರಮ್ ಹೋಮು ಮಾಡೋದ್ರಿಂದ ನಾವು ಟ್ರಾವೆಲ್ ಮಾಡಲ್ಲ. ಹೊರಗಡೆ ಟ್ರಾವೆಲ್ ಅಂದರೆ ಆಫೀಸ್ಗೆ ಓಡಾಡಬೇಕು ಹಾಗೆ ಹೀಗೆ ಅಂತ ಅಂದರೆ, ಪ್ರತಿಯೊಬ್ಬರು ಎಷ್ಟು ಕೋಟಿ ಜನ ಇದ್ದಾರೆ ಬೆಂಗಳೂರಲ್ಲಿ, ಆಲ್ಮೋಸ್ಟ್ 7-8 ಕೋಟಿ ಇದ್ದಾರೆ ಅನಿಸುತ್ತೆ. ಅಷ್ಟು ಜನನೂ ಒಂದೊಂದು ವೆಹಿಕಲ್ ತಗೊಂಡು ಹೊರಗಡೆ ಹೊರಟರು ಅಂದರೆ ಎಷ್ಟು ಟ್ರಾಫಿಕ್ ಆಗುತ್ತೆ. ಮತ್ತು ಡೀಸೆಲ್ ಕನ್ಸಂಪ್ಷನ್ ಆಗಿರ್ಬೋದು, ಪೆಟ್ರೋಲು ಕನ್ಸಂಪ್ಷನ್ ಎಷ್ಟಿರ್ಬೋದು, ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ವರ್ಕ್ ಫ್ರಮ್ ಹೋಮ್ ಬೆಟರ್ ಅಂತ ಹೇಳಿದ್ದಾರೆ. ಹೌದು, ಅದು ನಮಗೆ ಹೆಲ್ಪ್ ಆಗುತ್ತೆ. ಟ್ರಾಫಿಕ್ ಬೆಂಗಳೂರಲ್ಲಿ ಕಮ್ಮಿ ಆಯಿತು ಅಂತಂದರೆ ಪೊಲ್ಯೂಷನ್ ಕಮ್ಮಿ ಆಗುತ್ತೆ. ನೋಡಿದರೆ ಕೋವಿಡ್ ಟೈಮಲ್ಲಿ ಬರೀ 15 ದಿನಕ್ಕೆ ಇಡೀ ಪರಿಸರನೇ ಚೇಂಜ್ ಆಗಿತ್ತು. ಅದು ನಿಜವಾಗ್ಲೂ ಒಳ್ಳೆಯದು ಇನ್ ಕೇಸ್ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಬಂತು ಅಂದರೆ. ಬಟ್ ನಾವು ನಮ್ಮ ದೇಹಕ್ಕೆ ವರ್ಕೌಟ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಅದು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮನೇಲಂತೂ ಒಂದು ಚೂರು ನೆಮ್ಮದಿ ಅಂತೂ ಇರಲ್ಲ. ಇದಂತೂ ಪಕ್ಕಾ ಬರೆದಿಟ್ಕೊಳ್ಳಿ. ಯಾಕೆಂದರೆ ಎಲ್ಲಿ ಮನೇಲೇ ಕೂತ್ಕೊಂಡು ಕೆಲಸ ಮಾಡ್ತೀವಿ ಅಂತೀವಿ, ಒಂದೇ ಜಾಗದಲ್ಲಿ ಕುಟುಂಬದಲ್ಲಿ ಅಂಟ್ಕೊಂಡಿದ್ದಾಗ ಸಿಕ್ಕಾಪಟ್ಟೆ ಸಮಸ್ಯೆಗಳು ಬರ್ತವೆ. ನೆಮ್ಮದಿಯಾಗಂತೂ ಇರೋಕ್ಕಾಗಲ್ಲ. ಹಂಗಾಗಿ ಅದನ್ನು ನಾವೇ ಮ್ಯಾನೇಜ್ ಮಾಡಬೇಕಾಗತ್ತೆ. ಇದು ದೇಶದ ಸಮಸ್ಯೆ ಅಲ್ಲ, ಸಂಸಾರದ ಸಮಸ್ಯೆ. ಇನ್ನೊಂದು ಹೇಳಿರೋದು ಇಂಧನ ಉಳಿತಾಯ ಮಾಡಿ ಅಂತ. ಅದೇ ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ನಾನು ಏನು ಪಾಯಿಂಟ್ ಹೇಳಿದೆ, ಅದೇ ಸೇಮ್ ಪ್ರೋಸೆಸ್. ಅದು ಎಲ್ಲಿ ಜಾಸ್ತಿ ಓಡಾಟ ಮಾಡೋಕ್ಕೆ ಹೋಗ್ಬಿಡಿ, ಇಂಧನ ಉಳಿತಾಯ ಮಾಡಿ ಅನ್ನೋದು ಒಂದು ಏನು ಹೇಳಿದ್ದಾರೆ. ಅದು ಒಂದು 3ನೇ ಪಾಯಿಂಟು. ಆಮೇಲೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಜನ ಲಕ್ಷ ಸಂಬಳ ತಗೊಂತಿರೋರು ಇದ್ದಾರೆ. ಅವರಿಗೆಲ್ಲ ಕಾರು ಒಂದು ಸ್ಟೇಟಸ್ ಆಗಿದೆ. ಆ್ಯಕ್ಚುಲಿ ನಾವು ಬೈಕಲ್ಲಿ ಹೋಗಲ್ಲ, ಇಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ಓಡಾಡಬೇಕಾ ಹಾಗೆ ಹೀಗೆ ಅಂತ ಒಂದು ಸ್ಟೇಟಸ್ ಆಗಿದೆ. ಇಂಥ ಸಂದರ್ಭಗಳಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ಸ್ನ ಯೂಸ್ ಮಾಡೋದ್ರಿಂದ ನಮ್ಮ ದೇಶಕ್ಕೆ ಸಪೋರ್ಟ್ ಆಗುತ್ತೆ ಅಂತ ಅಷ್ಟೇ ಇದೊಂದು ಮನವಿ. ಈಗ ನೋಡ್ಬೋದು, ಶ್ರೀಮಂತ ರಾಷ್ಟ್ರಗಳಾದಂಥ ದುಬೈ, ಸಿಂಗಾಪುರ್ಲೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ ಜನ ಯೂಸ್ ಮಾಡೋದು. ಅಫ್ಕೋರ್ಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಜನಗಳಿಗೆ ಹಿಂಗೆ ಬಂದು ನಿಂತ್ಕೊಂಡ್ರೆ ಯಾವ ಟೈಮಿಗೆ ಬಸ್ ಬರುತ್ತೆ, ಅದು ಹೋಗಿ ಎಲ್ಲಿ ತಲುಪುತ್ತೆ ಅನ್ನೋದು ಅವೆಲ್ಲ ಮೇಂಟೈನ್ ಆಗಿದೆ ಅಲ್ಲಿ ಗೊತ್ತಿದೆ. ಹಂಗಾಗಿ ಎಷ್ಟೇ ಸಿರಿವಂತರಾಗಿದ್ರು ಇವರು ಸಿರಿವಂತರು ಹಾಗೆ ಅಂತ ಕಾಣಿಸ್ಕೊಳ್ಳಲ್ಲ. ಅಲ್ಲಿ ಪ್ರತಿಯೊಬ್ಬರು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಹಂಗಾಗಿ ಟ್ರಾಫಿಕ್ ತುಂಬ ಕಡಿಮೆ ಆಗುತ್ತೆ. ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ ಆ ಪೈಪ್ ಲೈನ್ ಇದೆಯಲ್ಲ ಮಾಡಿರೋದು, ಆ ಪ್ರೋಸೆಸ್ ಅದು ರಾಂಗ್ ಆಗಿರೋದ್ರಿಂದ ಒಂದು ಜಾಗದಿಂದ ಬಿಟ್ಟರೆ ಯಾವ ಜಾಗಕ್ಕೆ ಹೋಗಿ ಯಾವ ಟೈಮಿಗೆ ತಲುಪ್ತೀವಿ ಅಂತ ಬಸ್ಸಲ್ಲಂತೂ ಗೊತ್ತಾಗಲ್ಲ. ಬಟ್ ಅಟ್ಲೀಸ್ಟ್ ಮೆಟ್ರೋದಲ್ಲಿ, ಬೆಂಗಳೂರು ಸಿಟಿಗಳಲ್ಲಿ ಮೆಟ್ರೋದಲ್ಲಿ ಗೊತ್ತಾಗುತ್ತೆ. ಸಾಧ್ಯ ಆದಷ್ಟು ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಸಾಧ್ಯ ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ನ ಬೆಂಗಳೂರಲ್ಲಿ ಯೂಸ್ ಮಾಡೋಂಥ ಪ್ರಯತ್ನ ಮಾಡಿ. ಅದರಿಂದನೂ ಕೂಡ ನಾವೆಲ್ಲ ಈ ಪೆಟ್ರೋಲ್ ಡೀಸೆಲ್ ಸೇವ್ ಮಾಡೋ ಮುಖಾಂತರ ನಮ್ಮ ದೇಶಕ್ಕೆ ಒಂದಿಷ್ಟು ಸೇವೆ ಮಾಡ್ದಂಗೆ ಆಗುತ್ತೆ.
ಅದು ಬಿಟ್ಟರೆ ಫಾರಿನ್ ಟ್ರಿಪ್ಗಳು ಹೋಗಬೇಡಿ. ಅಂದರೆ ಹೊರಗಡೆ ಹೋಗಿ ತುಂಬ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸ್ ಮಾಡ್ತೀವಿ, ಖರ್ಚು ಮಾಡ್ತೀವಿ ನಾವು ಹೊರಗಡೆ ದೇಶದ ಮೇಲೆ ಹೋಗಿ. ಎಲ್ಲ ಹೊರಗಡೆ ದುಬೈ ಕಂಟ್ರಿ ಆಗಿರ್ಬೋದು, ಸಿಂಗಾಪುರ್ ಆಗಿರ್ಬೋದು, ಬಹಳಷ್ಟು ದೇಶಗಳು ನೀವು ನೋಡಿರ್ಬೋದು. ಟೂರಿಸಮೇ ಮೇಯ್ನ್ ಇನ್ಕಮ್ ಸೋರ್ಸು ಎಲ್ಲರಿಗೂ. ನಾವು ನಮ್ಮ ದೇಶದಿಂದ ಆ ದೇಶ ನೋಡೋಕೆ ಹೋಗಬೇಕು, ಈ ದೇಶ ನೋಡೋಕೆ ಹೋಗಬೇಕು ಅಂತ ಹೊರಗಡೆ ಹೋಗಿ ಅಲ್ಲೋಗಿ ದುಡ್ಡು ಖರ್ಚು ಮಾಡಿ ಬರ್ತೀವಿ. ಬಟ್ ನಮ್ಮಲ್ಲೂ ಟೂರಿಸಂ ಡೆವಲಪ್ ಆಗಿದ್ದಿದ್ರೆ ನಮ್ಮ ದೇಶದ ಜನ ನಮ್ಮೊಳಗೆ ಸುತ್ತಾಡಿ, ಇಲ್ಲ ಹೊರಗಡೆಯಿಂದ ಬಂದು ಅವರು ಇಲ್ಲಿ ಖರ್ಚು ಮಾಡಿ ನಮ್ಮ ದೇಶನೂ ಒಂದು ಸ್ವಲ್ಪ ಸಿರಿತನ ಮಾಡ್ತಾಯಿದ್ರು. ನಾವು ಹೆಂಗೆ ಆಗೋಗ್ಬಿಟ್ಟಿದ್ದೀವಿ ಅಂತಂದರೆ ಎಲ್ಲರೂ ದುಡ್ದು ಹೊರಗಡೆ ಕೊಡೋರಾಗಿದ್ದೀವಿ. ನಮ್ಮೊಳಗೆ ಏನೂ ಜನ್ರೇಟ್ ಆಗ್ತಾ ಇಲ್ಲ. ಈಗ 65% ನಮ್ಮಲ್ಲಿ ಯೂತ್ಸ್ ಇದೆ, ಆಯಿತಾ. ಯೂತ್ಸ್ ಶಕ್ತಿ ಇರೋದು, ಇದೇ ಪವರೆಸ್ಟ್ ಕಂಟ್ರಿ ನಮ್ಮದು. ಒಂದು ಐಟಮ್ಸ್ಗಳು ಹೊರಗಡೆ 90% ಹೊರಗಡೆ ಐಟಮ್ಸ್ಗಳು ಬರಬೇಕು ಅಂದರೆ ನಮ್ಮ ದೇಶಕ್ಕೆ ಎಲ್ಲ ಹೊರಗಡೆಯಿಂದ ಬರ್ತಾ ಇರೋದು. ಯಾಕೆಂದರೆ ಮ್ಯಾನುಫ್ಯಾಕ್ಚರ್ ಯೂನಿಟ್ಗಳನ್ನ ನಾವು ಮಾಡೇ ಇಲ್ಲ. ಅದು ಇನ್ನೊಂದು ಬೇರೆ ಟಾಪಿಕ್. ಹೇಳ್ತಾ ಹೋದರೆ ಮತ್ತೆ ಪೊಲಿಟಿಕಲಿ ಕನ್ವರ್ಟ್ ಆಗುತ್ತೆ. ಅದ್ರೊಳಗೆ ಮತ್ತೆ ಮಿಸ್ಟೇಕ್ ಮಾಡಿರೋದು ಯಾರು ಅಂತಂದರೆ ನಮಗೆ ಬರುತ್ತೆ ತಿರುಗಿ, ಇನ್ನು ಯಾರಿಗೂ ಬರೋಲ್ಲ. ತಿರುಗಿ ನಮ್ಮ ಹತ್ರನೇ ಬರುತ್ತೆ. ನಾವು ತಗೊಂಡಿರೋ ನಿರ್ಧಾರ, ನಾವು ಎಂಥ ರಾಜರನ್ನು ಸೃಷ್ಟಿ ಮಾಡಿದ್ದೀವಿ. ನಾನು ರಾಜಕೀಯ ಅಂತಲೇ ಹೇಳಲ್ಲ, ರಾಜರು ಅಂತಲೇ ಹೇಳ್ಬಿಡ್ತೀನಿ. ಎಂಥದನ್ನ ಕರೆಸ್ಬಿಟ್ಟು ಕೂರಿಸಿದ್ದೀವಿ ನಮ್ಮ ಇವ್ರನ್ನ. ಅವ್ರು ಯಾವ ರೀತಿ ಆ ಥರ ಕಲ್ಚರ್, ಅವ್ರು ಆ ರೀತಿ ರಾಜಕೀಯ ಮಾಡಬೇಕು ಅಂತ ಅಂದರೆ ನಾವು ಅವರಿಂದ ಏನು ತಗೊಂಡಿದ್ದೀವಿ ಎಲ್ಲ ಕಾರಣ ನಾವೇ. ಕರ್ಮದ ಫಲ ಅಂತ ಹೇಳ್ತಾರಲ್ಲ, ಆ ಕರ್ಮದ ಫಲ ನಾವೇ ತಿಂತಾಯಿದ್ದೀವಿ. ಪ್ರತಿಯೊಂದು ವಸ್ತುಗಳು ನಮಗೆ ಇವತ್ತು ಹೊರಗಡೆಯಿಂದ ಬರಬೇಕಾಗಿದೆ. ಆ ದೇಶದಲ್ಲಿ ಯುದ್ಧ ಆಯಿತು ಅಂದರೆ ಸಾಯ್ತಾ ಇರೋರು ಇಲ್ಲಿ ನಾವು. ಇಲ್ಲಿ ಯುದ್ಧ ಮಾಡಬೇಕು ಅಂದರೆ ನಿಮ್ಮನ್ನೂ ಕೇಳಲ್ಲ ಯಾರು, ಆಯಿತಾ. ನಾವು ಯುದ್ಧ ಮಾಡೋದ, ನಿಮಗೆ ಇದರ ಪ್ರಾಬ್ಲಮ್ ಆಗುತ್ತೆ ಯುದ್ಧ ಮಾಡೋದ ಅಂತ ನಮ್ಗೆ ಒಬ್ಬರು ಕೇಳಲ್ಲ. ಯುದ್ಧ ಶುರು ಮಾಡಿಬಿಡ್ತಾರೆ. ಅದು ಆದಮೇಲೆ ಪ್ರಾಬ್ಲಮ್ಸ್ ಆಗುತ್ತೆ ನೋಡಿ. ಆವಾಗ ನೀವೇನು ಮಾಡಬೇಕು, ನಮ್ಮ ದೇಶದ ಇದು ನಮ್ಮ ಫೈನಾನ್ಸ್ನ ಕಾಪಾಡೋದಕ್ಕೆ ಅನ್ನೋದನ್ನು ಈ ರೀತಿ ಹೇಳಲಾಗುತ್ತೆ. ಇದು ನಮ್ಮ ದುರಂತ. ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಈ ಹೊರಗಡೆ ರಾಷ್ಟ್ರದಲ್ಲಿ ಒಂದಿಷ್ಟು ಕಲ್ಚರ್ ಇದೆ. ಏನು ಅಂದರೆ ಆ ಪ್ರಾಂತ್ಯದ ಜನಗಳನ್ನು ಅಲ್ಲಿನ ಸರ್ಕಾರ ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಕೇರ್ ಮಾಡುತ್ತೆ. ಆದರೆ ನಮ್ಮಲ್ಲಿ ನೋಡಿ ಈ ಥರ ಸಮಸ್ಯೆಗಳು ಬಂದಾಗ ನಮ್ಮ ದೇಶಕ್ಕೆ, ಇಡೀ ದೇಶದ ಜನನೇ ಎದ್ದು ನಿಂತ್ಕೊಬೇಕು. ಈಗ ಅದನ್ನು ನಮ್ಮ ದೇಶನ ಕಾಪಾಡೋದಕ್ಕೆ ಇಲ್ಲಿ ನಮ್ಮ ಸರ್ಕಾರನ ನಾವು ಸಾಕ್ತೀವಿ, ಹೊರಗಡೆ ಸರ್ಕಾರ ಜನಗಳನ್ನು ಸಾಕತ್ತೆ. ಅದು ಅಷ್ಟೇ ಡಿಫ್ರೆನ್ಸು. 4ನೇ ಮನವಿ ಹೇಳಿದೆ ಫಾರಿನ್ ಟ್ರಿಪ್ ಮಾಡಿಬಿಡಿ ಅಂತ. 5ನೇ ಮನವಿನೂ ಅದರಲ್ಲೇ ಹೇಳ್ಬಿಟ್ಟಿದ್ದೀನಿ, ಹೊರಗಡೆಯಿಂದ ಗೂಡ್ಸ್ ತರಿಸ್ಕೋಬೇಡಿ. ಅಂದರೆ ಯಾವುದೇ ಇಂಪೋರ್ಟು ಜಾಸ್ತಿ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ, ಈ ಮೇಡ್ ಇನ್ ಇಂಡಿಯಾನೇ ಯೂಸ್ ಮಾಡಿ ಹಾಗೆ ಅಂತ. ಇದನ್ನೇ ಹೇಳಿದ್ದು. ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದ್ದಿದ್ದರೆ, ನಮ್ಮ ಯೂತ್ಗೆ ಸಿಕ್ಕಾಪಟ್ಟೆ ಕೆಲಸ ಇದ್ದಿದ್ರೆ ನಾವು ಹೊರಗಡೆ ಡಿಪೆಂಡ್ ಆಗೋ ಅವಶ್ಯಕತೆಯೇ ಇರಲಿಲ್ಲ. ನಮ್ಮಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ನಮ್ಮಲ್ಲೇ ಜನ್ರೇಟ್ ಆಗ್ತಾಯಿದೆ ಪ್ರತಿಯೊಂದು ಅಂತಂದಾಗ 100% ಅಫ್ಕೋರ್ಸ್ ಎಲ್ಲದನ್ನು. ಈಗ ಪೆಟ್ರೋಲು ಡೀಸೆಲ್ ಇಲ್ಲದೆ ಇರೋದನ್ನು ಕುಟ್ಟಿ ತೆಗೀರಿ ಅನ್ನೋಕ್ಕಾಗಲ್ಲ, ಹೊರಗಡೆಯಿಂದನೇ ತರಿಸ್ಕೋಬೇಕು. ಗ್ಯಾಸು ಅಷ್ಟೇ, ಹೊರಗಡೆಯಿಂದ ರಿಸೋರ್ಸ್ ಇರೋದ್ರಿಂದ ನಾವು ಹೊರಗಡೆಯಿಂದನೇ ತರಿಸ್ಕೋಬೇಕು. ನಮ್ಮಲ್ಲೂ ಅಷ್ಟೇ ಪ್ರಮಾಣದ್ದು ಹೊರಗಡೆ ಹೋಗೋದಿದ್ದಿದ್ರೆ ಅಂತ ನಾನು ಹೇಳ್ತಾ ಇರೋದು. ಅದಿದ್ದಿದ್ದರೆ ನಮಗೂ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಿರೋ. ಅವ್ರಿಗೂ ಅವಶ್ಯಕತೆ ಇರೋದು ನಮ್ಮ ದೇಶದಿಂದ ಇಷ್ಟು ಬರಲೇಬೇಕು ಅಂದಾಗ ಅವ್ರ ಕಡೆಯಿಂದನೂ ನಮ್ಗೆ ಅಷ್ಟು ಕಳಿಸ್ಕೊಡ್ತಾನೆ ಇದ್ರು. ಈ ಥರ ಎಲ್ಲ ಸಂಕಷ್ಟಗಳು ಬರ್ತಾ ಇರಲಿಲ್ಲ. ನೋಡಿ, ಇವತ್ತು ಯಾವುದೋ ದೇಶದಲ್ಲಿ ಯುದ್ಧ ಆದರೆ ನಾವು ಸಫರ್ ಮಾಡ್ತೀವಿ, ನಮ್ಮ ದೇಶದಲ್ಲಿ ಯುದ್ಧ ಆದರೆ ಯಾರೂ ಸಫರ್ ಮಾಡಲ್ಲ ಅಂತ ಅಂದರೆ ನಾವು ವೀಕ್ ಆಗಿದ್ದೀವಿ. ನಮ್ಮ ಪ್ರೋಸೆಸ್ಸಲ್ಲಿ ನಾವು ವೀಕ್ ಆಗಿದ್ದೀವಿ ಅಂತಲೇ ಅರ್ಥ. ಸಾಧ್ಯ ಆದಷ್ಟು, ಯಾಕೆಂದರೆ ದೇಶದ ಸಂಕಷ್ಟ ಅಂದರೆ ನಮ್ಮ ಕುಟುಂಬದ ಸಂಕಷ್ಟನೇ ಅದು. ಸಾಧ್ಯ ಆದಷ್ಟು ಈ ಥರ ಸಮಸ್ಯೆಗಳು ಬಂದಾಗ ನಮ್ಮದೇ ದೇಶ ಆಗಿರೋದ್ರಿಂದ ನಾವು ಒಳಗಡೆ ಅವ್ರು ಹಿಂಗೆ ಮಾಡಿದ್ರು ಅಂತ ಹೇಳೋಕ್ಕಿಂತ ಬೆಟರ್ ಆ ಸಮಸ್ಯೆಯಿಂದ ಹೊರಗಡೆ ಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಂಕಷ್ಟ ಇದೆ, ಇದರೊಳಗೆಲ್ಲ ನಾವು ಬದುಕಲೇಬೇಕು. ಯಾಕೆಂದರೆ ನಾವು ಒಬ್ರಿಗೊಬ್ರು ಮನ್ಸ್ಕೊಂತ ಕೂತ್ಕೊಂಡ್ರೆ ಈಗ ದೇಶ ಹಾಳಾಗುತ್ತೆ ಮತ್ತು ನಮ್ಮ ಜೀವನ ಹಾಳಾಗುತ್ತೆ. ಇದರಲ್ಲಿ ಸಾಯ್ತಾ ಇರೋರು ನಮ್ಮಲ್ಲಿ ವರ್ಗ ಇದೆ ಗೊತ್ತಾ, ಸಿರಿವಂತರ ವರ್ಗ, ಮಿಡಲ್ ಕ್ಲಾಸ್ ವರ್ಗ ಮತ್ತು ಬಡತನ ವರ್ಗ ಇವೆಲ್ಲ ಇದಾರಲ್ಲ. ಬಡವ್ರು ಹೆಂಗೋ ಸೌದೆ ಪೌದೆ ಹಾಕೊಂಡು ಟ್ರಾವೆಲ್ಲೇ ಮಾಡಿದ್ರೆ ಹೆಂಗೋ ಬದುಕ್ಬಿಡ್ತಾರೆ. ಸಿರಿವಂತರು ದುಡ್ಡು ಲೆಕ್ಕನೇ ಇಲ್ಲ ಅವರಿಗೆ, ಮಿಲಿಯನ್ನು ಕೋಟಿ ಸಂಪಾದನೆ ಮಾಡ್ತಿರೋರಿಗೆ ಇವೆಲ್ಲ ಯಾವ್ದು ಮ್ಯಾಟ್ರ್ ಆಗುತ್ತೆ. ಪ್ರತಿದಿನ ಜೀವನ ಮಾಡ್ತಿರೋದು ನಮ್ಮಂಥ ಮಿಡಲ್ ಕ್ಲಾಸ್ ಜನ ಒಂದು ಸಿಲಿಂಡರ್ ತಗೊಳ್ಳೋದಕ್ಕೂ ಸಿಕ್ಕಾಪಟ್ಟೆ ಯೋಚನೆ ಮಾಡಬೇಕಾಗುತ್ತೆ. ಒಂದು ಜಾಗದಿಂದ ಇನ್ನೊಂದು ಜಾಗ ಟ್ರಾವೆಲ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಯೋಚನೆ ಮಾಡಬೇಕಾಗುತ್ತೆ. ಒಂದು ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು ಅಂದರೆ ಇವತ್ತು ಯೋಚನೆ ಮಾಡಿ, ಹೋಟೆಲಲ್ಲಿ ನಾವು ಊಟ ಮಾಡೋಕ್ಕೆ ಹೋಗ್ತೀವಿ ಅಂತ ಅಂದರೆ ಅಷ್ಟು ದುಡ್ಡು ಕೊಟ್ಟು ತಗೊಂಬಂದು ಅವ್ರು ಏನು ಲಾಭ ಮಾಡೋಕ್ಕೆ ಸಾಧ್ಯ? ಅವರು ಅದ್ರ ಬೆಲೆ ಏರಿಸಲೇಬೇಕು. ಆಗ ಜನಗಳು ಇಷ್ಟೊಂದು ಬೆಲೆ ಜಾಸ್ತಿ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಊಟಕ್ಕೆ ಹೋಗದೇ ಏನೋ ಮಾಡ್ಕೊಂಡು ತಿನ್ನೋಕ್ಕೆ ಪ್ರಯತ್ನ ಮಾಡ್ತಾರೆ. ಬಿಸ್ನೆಸ್ ಆಗಲ್ಲ ಅವ್ರಿಗೂ ಕೂಡ, ಅಲ್ಲಿಗೆ ಅವ್ರದ್ದು ಕೊಲ್ಯಾಪ್ಸ್ ಆಗೋಗುತ್ತೆ. ಟ್ರಾವೆಲ್ಲು, ಆಟೋ ರಿಕ್ಷಾದು ಪ್ರೈಸ್ ಜಾಸ್ತಿ ಆಗುತ್ತೆ, ಬಸ್ ಟ್ರಾವೆಲ್ ಎಕ್ಸ್ಪೆನ್ಸು ಇವೆಲ್ಲ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ಕನೆಕ್ಟೆಡ್ ಆಗಿರುತ್ತೆ. ಏನೇ ಒಂದು ಗೂಡ್ಸ್ ಬರಬೇಕು ಅಂದರೆ ಒಂದು ಕಡೆಯಿಂದ ಟ್ರಾನ್ಸ್ಪೋರ್ಟೇಷನ್ಸ್. ಇವತ್ತು ನಮಗೆ ಜೀವನ ತುಂಬ ಅನುಕೂಲ ಆಗಿದೆ. ನಾವು ಬೇಕು ಒಂದಿದ್ದು ಅಂಗಡಿಲಿ ಹೋಗಿ ತಗೊಬರ್ತೀವಿ ಅಂತ ಅಂದರೆ ಎಲ್ಲೋ ಬೆಳೆದಂಥ ಒಂದು ವಸ್ತುನ ಇಲ್ಲಿಗೆ ತಲುಪಿಸೋಕ್ಕೆ ಟ್ರಾನ್ಸ್ಪೋರ್ಟೇಷನ್ಸ್ ನಿಂತಿರುತ್ತೆ. ಆ ಟ್ರಾನ್ಸ್ಪೋರ್ಟೇಷನ್ ಆಗಬೇಕು ಅಂತ ಅಂದರೆ ನಮಗೆ ಡೀಸೆಲ್ ಅವಶ್ಯಕತೆ ತುಂಬ ಇದೆ. ಅದಕ್ಕೆ ಬೆಲೆ ಜಾಸ್ತಿ ಆದಾಗ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ, ನಮ್ಮ ಬೆಲೆ ಏರಿಕೆ, ಎಲ್ಲ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ವಸ್ತುಗಳು ಜಾಸ್ತಿ ಆದಾಗ ಜನಜೀವನ ಕಷ್ಟ ಆಗುತ್ತೆ. ನಮಗೆ ಇನ್ಕಮ್ ಮಾತ್ರ ಅಷ್ಟೇ ಇದೆ, ವಸ್ತುಗಳು ಜಾಸ್ತಿ ಆಗ್ತಿದೆ ಅಂದರೆ ಇದ್ರಲ್ಲಿ ಬದುಕೋದು ತುಂಬ ಕಷ್ಟ ಆಗುತ್ತೆ. ಇದೆಲ್ಲ ಸಮಸ್ಯೆಗಳು ನಮಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಎದುರಿಸಬೇಕಾಗುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ. ಇವೆಲ್ಲ ಸಂಕಷ್ಟ ದೇಶಕ್ಕೆ ಬಂದಾಗ ನಾವೆಲ್ಲ ಒಟ್ಟಾಗಿ ನಿಂತ್ಕೋಬೇಕಾಗುತ್ತೆ. ಯಾಕೆಂದರೆ ಕೊನೆಗೆ ಒಂದಿನ ನಾವು ದೇಶನೇ ಬ್ಲೇಮ್ ಮಾಡ್ತಾ ಕೂತ್ಕೊಂಡ್ವಿ, ನಮ್ಮ ದೇಶ ಹಂಗೆ, ನಮ್ಮ ಇದರಲ್ಲಿ ರಾಜಕೀಯ ವ್ಯಕ್ತಿಗಳು ಹಿಂಗೆ ಮಾಡಿದರು, ಲೀಡರ್ಸ್ಗಳು ಹಿಂಗೆ ಮಾಡಿದರು ಅಂತ ಹೇಳಿದಾಗ
ನಮ್ಮನ್ನು ಪ್ರಶ್ನೆ ಮಾಡೋರು ಒಬ್ರು ಇರ್ತಾರಲ್ವ, ನಾವು ಈ ಹಂತದಲ್ಲಿ ಇದ್ದಾಗ ನಮ್ಮ ಮಕ್ಕಳು ನೀನು ಏನು ಮಾಡಿದ್ದಪ್ಪ ದೇಶಕ್ಕೆ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ಎಲ್ಲ ಗನ್ ಹಿಡ್ಕೊಂಡು ಬಾರ್ಡರ್ಲ್ಲಿ ಹೋಗಿ ನಾವೇನು ಹೊಡೆದಾಡೋಕ್ಕಾಗಲ್ಲ. ಆದರೆ ಈ ಥರ ಸಮಸ್ಯೆಗಳು ಬಂದಾಗ ನಾವು ದೇಶಕ್ಕೆ ಕೈ ಜೋಡಿಸ್ಬೇಕಾಗತ್ತೆ. ಮುಂದಿಂದ ಇರಲಿ, ಈಗ ಏನು ಮಾಡೋಕ್ಕಾಗಲ್ಲ. ಅವರೆಲ್ಲ ನೆಕ್ಸ್ಟು ಏನೋ ಅವ್ರದ್ದೇನೋ ಪರ್ಸೆಂಟೇಜ್ ಸರ್ಕಾರ ಮಾಡ್ಕೊಂಡಿದ್ರು, ಯಾವುದೇ ಸರ್ಕಾರ ಆಗಿರೋದು ಏನೋ ಒಂದು ಮಾಡ್ಕೊಂಡಿರ್ಬೋದು, ಅದು ನಾವು ಮಾಡೋಕ್ಕೆ ನಾವೇ ದಾರಿ ಮಾಡಿಕೊಟ್ಟಿವಿ ಅದಕ್ಕೆ. ಅದ್ರದ್ದು ಇರಲಿ, ಆಮೇಲೆ ನೋಡೋಣಂತೆ. ಬಟ್ ನಮ್ಮ ದೇಶಕ್ಕೆ ನಾವೆಲ್ಲ ಜೊತೆಗೂಡಿ ನಿಂತು ನನ್ನ ದೇಶಕ್ಕೆ ನಾನು ಏನು ಮಾಡಿದೆ ಅನ್ನೋದಕ್ಕೆ ಇದೊಂದು ಸಮಯ. ಇವನ್ನೆಲ್ಲನೂ ನೀವು ದೇಶದ ಸೇವೆಗೆ ಭಾಗಿಯಾಗಿ. ಈಗ ನಾವು ಮದುವೆ ಆಗ್ತೀವಿ ಅಂತಂದರೆ ನಾವು ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ಪು ಆ ಜಾಗದಲ್ಲಿ ಮಾಡಬೇಕು, ಇಲ್ಲಿಗೆ ಹೋಗಬೇಕು, ಯಾವುದೋ ಮಾಲ್ಡೀವ್ಸ್ಗೆ ಹೋಗಬೇಕು, ಸಿಂಗಾಪುರ್ಗೆ ಹೋಗಬೇಕು, ದುಬೈ ಹಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ನಾವು ಇದರಲ್ಲೆಲ್ಲ ಒಂದು ಸ್ವಲ್ಪ ಈಗ ಕಂಟ್ರೋಲ್ ಮಾಡಬೇಕಾಗತ್ತೆ. ನಮ್ಮಲ್ಲಿ ನಮ್ಮ ದೇಶ ನೀವು ಕಮ್ಮಿ ಅಂತ ಅಂದ್ಕೊಂಬೇಡಿ, ಜನಗಳು ಎಲ್ಲಿಲ್ಲ ಆ ಜಾಗದ ಇನ್ನೂ ಬ್ಯೂಟಿಫುಲ್ ಆಗಿದೆ. ನೀವು ನಮ್ಮ ಮಡಿಕೇರಿ, ಸಕಲೇಶ್ಪುರ ಈ ಕಡೆ ಎಲ್ಲ ಬಂದುಬಿಟ್ರೆ, ಕೊಡಗು ಸೈಡ್ ಇವೆಲ್ಲ ಬಂದರೆ ಯಾವ ಸ್ವಿಟ್ಜರ್ಲ್ಯಾಂಡ್ಗೂ ಕಮ್ಮಿ ಇಲ್ಲ, ಆ ಥರ ಜಾಗಗಳಿದೆ ಆಯಿತಾ. ನಮ್ಮಲ್ಲೇ ನೀವು ಒಳ್ಳೊಳ್ಳೆ ಜಾಗದಲ್ಲಿ ಹನಿಮೂನ್ಗೆ ಹೋಗ್ಬೋದು, ವೆಡ್ಡಿಂಗ್ದು ಏನೇ ಸಮಾರಂಭಗಳಿದ್ರೂ ಮಾಡ್ಬೋದು ಅಂತ ಅವಕಾಶಗಳಿದೆ. ಆದರೆ ನಮ್ಮದು ಮೈಂಡ್ ಸೆಟ್ ಅಷ್ಟೇ, ನಾವು ಹೊರದೇಶದಲ್ಲಿ ಹೋಗಿ ಮಾಡ್ಕೊಂಬಂದ್ವಿ ಅನ್ನೋದೊಂದು ಬ್ಯಾಡ್ಜ್ ಇದೆಯಲ್ಲ, ಆ ಬ್ಯಾಡ್ಜು ಈ ಟೈಮಲ್ಲಿ ನಮಗೊಂದು ಸ್ವಲ್ಪ ಸರಿ ಅನಿಸಲ್ಲ. ಯಾಕೆಂದರೆ ದೇಶ ಸಂಕಷ್ಟದಲ್ಲಿರೋದ್ರಿಂದ ನಾವೆಲ್ಲ ಅದನ್ನೊಂದು ಸ್ವಲ್ಪ ತ್ಯಾಗ ಮಾಡಬೇಕಾಗತ್ತೆ. ಹಂಗಂದ್ಬಿಟ್ಟು ನಾನು ಹೇಳಿದೆ ಅಂತ ಈಗ ನೀನು ಹೇಳಿದ್ದೀನಿ ಯಾಕೆ ಕೇಳಬೇಕು ಅನ್ನೋಕ್ಕೆ ಹೋಗ್ಬೇಡಿ, ನಿಮ್ಮ ಇಷ್ಟ. ಇದನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಮೋದಿಯವರು ಮನವಿ ಪ್ರಕಾರ ಇದನ್ನು ಮಾಡ್ಬೋದು ಅಂತ ನಾವು ಹೇಳ್ತಾ ಇದ್ವಿ. ಅದ್ರ ಮೇಲೆ ನಿಮ್ಮ ದುಡ್ಡು, ನಿಮ್ಮ ಹತ್ರ ಹಣ ಇದೆ, ಹೋಗಿ ಸುತ್ತಾಡ್ಬೋದು ಅಂತಂದರೆ ಈಗಲೂ ಮಾಡ್ಬೋದು. ನಮ್ಮ ದೇಶದ ಮೋದಿಯವರು ಕೂಡ ನಿಮ್ಮನ್ನು ಬಂದಿನ ತಡೆಯೋಕ್ಕೆ ಹೋಗಲ್ಲ. ಬಟ್ ದೇಶ ಸೇವೆ ಮಾಡೋದಕ್ಕೆ ನಿಮ್ಮ ಹತ್ರ ಆಪ್ಷನ್ ಇದೆ. ಈ ಆಪ್ಷನ್ನ ನೀವು ಮಾಡಿ ಅಂತ ಮನವಿ ಮಾಡ್ಕೊತಾ ಇದ್ದಾರೆ, ನಮ್ಮ ಎಕಾನಮಿನ ಒಂದು ಸ್ವಲ್ಪ ಉಳಿಸ್ಕೊಳ್ಳೋದಕ್ಕೆ ಅಂತ. ಯಾವುದೋ ದೇಶದಲ್ಲಿ ಹೋಗಿ ಅಷ್ಟೆಲ್ಲ ಖರ್ಚು ಮಾಡಿ ದುಡ್ಡನ್ನು ಅವ್ರಿಗೆ ಕೊಟ್ಟು ಬರೋದ್ರ ಬದಲು ನೂರಾರು ಜನನ ನಮ್ಮ ಜನಗಳನ್ನೇ ಮಧ್ಯದಲ್ಲಿ ಕೂರಿಸ್ಕೊಂಡು ಇಲ್ಲೇ ಇಷ್ಟು ಜನಗಳಿಗೆ ಬಿಸ್ನೆಸ್ ಮಾಡ್ಕೊಂಡು ಈಗ ಆಲ್ರೆಡಿ ಎಲ್ಲ ಸಫರ್ ಮಾಡ್ತಿರೋದ್ರಿಂದ ಅಷ್ಟೇ ದುಡ್ಡನ್ನ ಒಂದು 100 ಜನಕ್ಕೆ ನಾವೇ ಇಲ್ಲಿ ಒಂದು ಕಲ್ಯಾಣ ಮಂಟಪನೋ ಇಲ್ಲ ರೆಸಾರ್ಟ್ಸೋ ಯಾವುದೋ ಒಂದು ಹೋಮ್ ಸ್ಟೇನೋ ಹೊರಗಡೆ ಇಲ್ಲ ಚಿಕ್ಕಮಂಗ್ಳೂರು ಅಲ್ಲಿ ಇಲ್ಲಿ ಹೋಗಿ ಅಲ್ಲಿ ಖರ್ಚು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಜನಗಳಿಗೆ ಇಲ್ಲಿ ಇರೋರಿಗೆ ಹೆಲ್ಪ್ ಆಗುತ್ತೆ, ಅಲ್ಲಿ ಕೆಲಸ ಮಾಡೋರಿಗೆ ಒಂದಿಷ್ಟು ಕೂಲಿ ಸಿಗುತ್ತೆ, ಏನೋ ಒಂದು ಆಗುತ್ತೆ, ನಮ್ಮಲ್ಲಿ ನಾವೇ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಆಯಿತಾ. ತುಂಬ ಏನು ತ್ಯಾಗ ಮಾಡಬೇಕು ಅಂತೇನಿಲ್ಲ. ನಾವು ಮಾಡೋ ಸಮಾರಂಭ ಜಸ್ಟ್ ನಾವು ಇಲ್ಲೇ ಮಾಡ್ಕೊಂಡ್ರೆ ನಮಗೆ ನಾವು ಒಬ್ಬೊಬ್ರಿಗೆ ಸಪೋರ್ಟ್ ಮಾಡ್ಕೊಂಡಂಗೆ ಆಗುತ್ತೆ ಅನ್ನೋದೊಂದು ಉದ್ದೇಶ ಅಷ್ಟೇ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.